ನಮಸ್ಕಾರ ವೀಕ್ಷಕರೇ, ಲರ್ನ್ ಕಾಮರ್ಸ್ ಫ್ರಮ್ ಹೋಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಷಯ ಸಾಲಗಳು ಮತ್ತು ಮುಂಗಡಗಳು. ಟುಡೇ ಟಾಪಿಕ್ ಇಸ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂಡರ್ ಬ್ಯಾಂಕಿಂಗ್ ಸಿಸ್ಟಮ್. Now let us start with the video. Today we are going to discuss about bank loans, general principles of sound lending, types of advances. ಕನ್ನಡದಲ್ಲಿ ಹೇಳುವುದಾದರೆ, ಇಂದು ನಾವು ಬ್ಯಾಂಕಿನ ಸಾಲಗಳ ಬಗ್ಗೆ, ಸುಭದ್ರವಾದ ಸಾಲ ನೀಡಿಕೆಯ ತತ್ವಗಳ ಬಗ್ಗೆ ಮತ್ತು ಬ್ಯಾಂಕಿನ ಮುಂಗಡಗಳ ಪ್ರಕಾರಗಳನ್ನು ಚರ್ಚಿಸೋಣ. Let us start with what is bank loan. Bank loan is an amount of money lent by the bank to a borrower on demand with the condition of being returned with interest within the stipulated period. Bank loan is a sum of money sanctioned by a bank to a borrower on collateral security for a certain period of time, repayable with principal and interest. ಕನ್ನಡದಲ್ಲಿ ನೋಡೋದಾದರೆ, ಬ್ಯಾಂಕಿನ ಸಾಲ ಎಂದರೆ ಮೇಲಾಧಾರ ಭದ್ರತೆಯ ಮೇಲೆ ಸಾಲಗಾರನಿಗೆ ಬ್ಯಾಂಕ್ ನೀಡಿದ ಮೊತ್ತ. ಒಂದು ನಿರ್ದಿಷ್ಟ ಅವಧಿಗೆ ಅಸಲು ಮತ್ತು ಬಡ್ಡಿಯೊಂದಿಗೆ ಮರುಪಾವತಿಸುವುದೇ ಬ್ಯಾಂಕ್ ಸಾಲವಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ, ನಿಗದಿತ ಅವಧಿಯೊಳಗೆ ಬಡ್ಡಿಯೊಂದಿಗೆ ಹಿಂದಿರುಗಿಸುವ ಷರತ್ತಿನೊಂದಿಗೆ ಬೇಡಿಕೆಯ ಮೇರೆಗೆ ಬ್ಯಾಂಕ್ ಸಾಲಗಾರನಿಗೆ ನೀಡಿದ ಮೊತ್ತವನ್ನು ನಾವು ಬ್ಯಾಂಕ್ ಸಾಲ ಎಂದು ಕರೆಯುತ್ತೇವೆ. ಹಾಗಾದರೆ ಅಡ್ವಾನ್ಸಸ್ ಅಂದರೆ ಏನು? ಅಡ್ವಾನ್ಸಸ್ ಮೀನ್ಸ್ money provided by the bank to entities for fulfilling their short-term requirements. Repayable with interest is known as bank advances. ಕನ್ನಡದಲ್ಲಿ ನೋಡುವುದಾದರೆ, ಮುಂಗಡಗಳು ಎಂದರೆ ತಮ್ಮ ಅಲ್ಪಾವಧಿಯ ಅವಶ್ಯಕತೆಗಳನ್ನು ಬಡ್ಡಿಯೊಂದಿಗೆ ಮರುಪಾವತಿಸಲು ಸಂಸ್ಥೆಗಳಿಗೆ ಬ್ಯಾಂಕ್ ಒದಗಿಸಿದ ಹಣವನ್ನು ನಾವು ಅಡ್ವಾನ್ಸಸ್ ಅಥವಾ ಮುಂಗಡಗಳು ಎಂದು ಕರೆಯುತ್ತೇವೆ. Now let us start with today's major topic of discussion, that is principles of sound lending. Before to go for discussing about principles of lending, let us understand what is lending first. Lending is one of the primary function of a bank. The bank accepts deposit from people and then lend that money to the needy people in the form of loans, advances, cash credit and overdrafts. Interest received from these lending is the main source of income for the bank. However, lending is not without risk. As we know, no business is without risk. Even for banking also there is a form of risk. The borrower of a bank range from individuals to partnership, companies, institutions, societies, etc. The nature of their activities, the nature of their earning, the repaying capacity, purpose of advances differ and their degree of risk also differs. Therefore, a banker must take proper precautions in this regard. Some of the important considerations to be kept in mind by a banker are discussed below as principles of sound lending. ಕನ್ನಡದಲ್ಲಿ ನೋಡುವುದಾದರೆ, ಬ್ಯಾಂಕಿನವರು ಸಾಲವನ್ನು ನೀಡುವ ಪೂರ್ವದಲ್ಲಿ ಸಾಕಷ್ಟು ಪರಾಮರ್ಶೆಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡಿ ಸಾಲವನ್ನು ನೀಡಬೇಕಾಗುತ್ತದೆ. ಆ ಪರಾಮರ್ಶೆಗೆ ಸುಭದ್ರವಾದ ಸಾಲ ನೀಡಿಕೆಯ ತತ್ವಗಳು ಸಹಾಯಕಾರಿಯಾಗುವವು.
ಬ್ಯಾಂಕನು ಸಾಲ ನೀಡುವುದು ಅವನ ಪ್ರಾಥಮಿಕ ಕಾರ್ಯವಾಗಿದೆ. ಬ್ಯಾಂಕುಗಳು ಜನರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತವೆ ಮತ್ತು ನಂತರ ಆ ಹಣವನ್ನು ಅಗತ್ಯ ಇರುವವರಿಗೆ ಸಾಲ, ಮುಂಗಡ, ನಗದು ಸಾಲ ಮತ್ತು ಓವರ್ ಡ್ರಾಫ್ಟ್ ರೂಪದಲ್ಲಿ ನೀಡುತ್ತವೆ. ಈ ಸಾಲಗಳಿಂದ ಪಡೆದ ಬಡ್ಡಿ ಬ್ಯಾಂಕಿನ ಮುಖ್ಯ ಆದಾಯದ ಮೂಲವಾಗಿದೆ. ಆದಾಗ್ಯೂ ಸಾಲ ನೀಡುವುದು ನಷ್ಟ ಭಯದಿಂದ ಹೊರತಾಗಿಲ್ಲ ಎನ್ನುವುದು ನಮಗೆಲ್ರಿಗೂ ಗೊತ್ತಿದೆ. ಬ್ಯಾಂಕಿನ ಸಾಲಗಾರರು ವ್ಯಕ್ತಿಗಳಿಂದ ಪಾಲುಗಾರಿಕೆ, ಕಂಪನಿಗಳು, ಸಂಸ್ಥೆಗಳು, ಸಮಾಜಗಳು ಇತ್ಯಾದಿಗಳವರೆಗೆ ಇರುತ್ತಾರೆ. ಅವರ ಕಾರ್ಯಚಟುವಟಿಕೆಗಳ ಸ್ವರೂಪ, ಗಳಿಕೆ, ಮರುಪಾವತಿಯ ಸಾಮರ್ಥ್ಯ, ಮುಂಗಡದ ಉದ್ದೇಶ ಭಿನ್ನವಾಗಿರುತ್ತದೆ ಮತ್ತು ಅವರ ಅಪಾಯಗಳ ಮಟ್ಟವು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಬ್ಯಾಂಕರ್ ಸರಿಯಾದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯಾಂಕರ್ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ಪರಿಗಣನೆಗಳನ್ನು ಈ ಕೆಳಗೆ ನಾವು ಚರ್ಚಿಸೋಣ. Now let us start with general principles of sound lending. They are safety, liquidity, profitability, purpose of a loan, security, source of repayment, term of the loan, diversification, and borrower's credit eligibility. ಕನ್ನಡದಲ್ಲಿ ನೋಡುವುದಾದರೆ ಸುಭದ್ರ ಸಾಲ ನೀಡಿಕೆಯ ತತ್ವಗಳು ಈ ಕೆಳಕಂಡಂತಿವೆ. ಮೊದಲನೇದಾಗಿ ಸುರಕ್ಷಿತತೆ, ದ್ರವತ್ವ, ಲಾಭದಾಯಕತ್ವ, ಸಾಲದ ಉದ್ದೇಶ, ಸಾಲದ ಭದ್ರತೆ, ಸಾಲ ಮರುಪಾವತಿಯ ಮೂಲ, ಸಾಲದ ಅವಧಿ, ಸಾಲಗಳ ವೈವಿಧ್ಯತೆ, ಸಾಲಗಾರನ ಪತ್ತಿನ ಅರ್ಹತೆ. ಈ ತತ್ವಗಳನ್ನು ಒಂದೊಂದಾಗಿ ನಾವು ಚರ್ಚಿಸೋಣ. Let us start with discussing these principles in detail one by one. Let's start with the first principle, that is principle of safety. Safety means that the borrower should be able to repay the loan and interest in time at regular intervals without any default. As we know, banks are trustee of public money. As banks' deposits are always repayable on demand, bank has to maintain trust of depositors forever. As such, the first and foremost principle of lending is to ensure safety of funds lent by him. ಮೊದಲನೇ ತತ್ವ ಸುರಕ್ಷಿತತೆ. ಸುರಕ್ಷಿತತೆ ಎಂದರೆ ಸಾಲಗಾರನು ಸಾಲವನ್ನು ಮತ್ತು ಬಡ್ಡಿಯನ್ನು ಸಮಯಕ್ಕೆ ಸರಿಯಾಗಿ ಯಾವುದೇ ಡಿಫಾಲ್ಟ್ ಇಲ್ಲದ ಹಾಗೆ ಮರುಪಾವತಿಸಲು ಸಾಧ್ಯವಾಗುವುದೋ ಇಲ್ಲವೋ ಎಂದನ್ನು ಪರಿಶೀಲಿಸಬೇಕಾಗುತ್ತದೆ. ಹಾಗೂ ಬ್ಯಾಂಕುಗಳು ಸಾರ್ವಜನಿಕ ಹಣದ ಟ್ರಸ್ಟಿಯಾಗಿರುತ್ತಾರೆ. ಬ್ಯಾಂಕಿನ ಠೇವಣಿಗಳನ್ನು ಯಾವಾಗಲೂ ಬೇಡಿಕೆಯ ಮೇಲೆ ಪಾವತಿಸಬೇಕಾಗಿರುವುದರಿಂದ ಬ್ಯಾಂಕ್ ಠೇವಣಿದಾರರ ನಂಬಿಕೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕಾಗುತ್ತದೆ. ಸಾಲ ನೀಡುವ ಮೊದಲು ಮತ್ತು ಪ್ರಮುಖ ತತ್ವವೆಂದರೆ ಸಾಲ ನೀಡುವ ನಿಧಿಯು ಸುರಕ್ಷಿತತೆಯನ್ನು ಖಚಿತಪಡಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ನಷ್ಟ ಭಯ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. Let us see the second principle of sound lending, that is principle of liquidity. The term liquidity refers to the extent of availability of funds with the banker for providing credit to borrowers. It is to be seen that money lent is not going to be locked up for a longer period of time. If the money gets locked for a longer period of time, then it disturbs the liquidity position of banker. The money should return to the bank as per the repayment schedule.
So banker should ensure before lending of loan, the loan should be repaid within its stipulated period of time. ಕನ್ನಡದಲ್ಲಿ ನೋಡೋದಾದರೆ ಲಿಕ್ವಿಡಿಟಿಯನ್ನು ಕನ್ನಡದಲ್ಲಿ ದ್ರವತ್ವ ಅಂತ ಕರಿತೀವಿ. ದ್ರವತ್ವ ಎಂಬ ಪದವು ಸಾಲಗಾರರಿಗೆ ಸಾಲವನ್ನು ಒದಗಿಸಲು ಬ್ಯಾಂಕರ್ನೊಂದಿಗೆ ಹಣದ ಲಭ್ಯತೆಯ ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಸಾಲ ನೀಡಿದ ಹಣವನ್ನು ದೀರ್ಘಕಾಲದವರೆಗೆ ಲಾಕ್ ಮಾಡಿಕೊಳ್ಳಲಾಗುವುದಿಲ್ಲ ಎಂದು ನೋಡಬೇಕು. ಒಂದು ವೇಳೆ ಈ ಹಣ ದೀರ್ಘಕಾಲದವರೆಗೆ ಲಾಕ್ ಆಯಿತು ಎಂದರೆ ಬ್ಯಾಂಕರ್ನ ಅದು ದ್ರವತ್ವದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಸಾಲ ಮರುಪಾವತಿಯ ವೇಳಾಪಟ್ಟಿಯ ಪ್ರಕಾರ ಹಣವನ್ನು ಬ್ಯಾಂಕಿಗೆ ಹಿಂತಿರುಗಿಸಬೇಕು. ಇಲ್ಲವಾದಲ್ಲಿ ಅದು ನೇರವಾಗಿ ದ್ರವತ್ವವನ್ನು ಕಡಿಮೆ ಮಾಡುತ್ತವೆ. The third principle of sound lending is principle of profitability. Banks are not charitable institution. Charitable institution means an institution which is a non-trading concern working without the motive of profit. But here our bank is not a charitable institution. That means it is working. That means all banks are profit earning institutions. The ultimate objective of lending is to earn profit. So bankers' primary objective is to earn profits. Banks receive interest on loans and advances lent, and they pay interest to their depositors. So here banker receives interest from loans and advances which he grants at higher rate, and to the depositors who have kept money in the bank, to them he gives interest at lower rate. So the difference between the receipt and the payments of interest will be the banker's gross profit. ಕನ್ನಡದಲ್ಲಿ ನೋಡೋದಾದರೆ ಲಾಭದಾಯಕತ್ವ. ಬ್ಯಾಂಕುಗಳು ದತ್ತಿ ಸಂಸ್ಥೆಗಳೆಲ್ಲ. ದತ್ತಿ ಸಂಸ್ಥೆಗಳಂದರೆ ಯಾವ ಸಂಸ್ಥೆ ಲಾಭದ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿಲ್ಲವೋ ಆ ಸಂಸ್ಥೆಯನ್ನು ನಾವು ದತ್ತಿ ಸಂಸ್ಥೆ ಅಂತ ಹೇಳ್ತೇವೆ. ಎಲ್ಲ ಬ್ಯಾಂಕುಗಳು ಲಾಭ ಗಳಿಸುವ ಉದ್ದೇಶದ ಸಂಸ್ಥೆಗಳಾಗಿವೆ. ಸಾಲ ನೀಡುವ ಅಂತಿಮ ಉದ್ದೇಶ ಏನೆಂದರೆ ಲಾಭ ಗಳಿಸುವುದು. ಬ್ಯಾಂಕುಗಳು ಸಾಲ ಮತ್ತು ಮುಂಗಡ ಸಾಲಕ್ಕೆ ಬಡ್ಡಿಯನ್ನು ಹೆಚ್ಚಿನ ಪ್ರತಿಶತದಲ್ಲಿ ಪಡೆದುಕೊಂಡು ಅವರು ತಮ್ಮ ಠೇವಣಿದಾರರಿಗೆ ಕಡಿಮೆ ಪ್ರತಿಶತ ಬಡ್ಡಿಯನ್ನು ಪಾವತಿಸುತ್ತಾರೆ. ಹೆಚ್ಚು ಪ್ರತಿಶತ ಬಡ್ಡಿ ಹಾಗೂ ಕಡಿಮೆ ಪ್ರತಿಶತ ಬಡ್ಡಿಯ ನಡುವಿನ ವ್ಯತ್ಯಾಸವೇ ಬ್ಯಾಂಕರ್ನ ಲಾಭವಾಗಿರುತ್ತದೆ. Now let us see the fourth principle of sound lending, that is principle of purpose of loan. The purpose should be productive. If the purpose is productive, it generates income to the person who is taking loan. The purpose should be productive so that the money not only remains safe but also provides a definite source of repayment to the bank. Loans may be required for productive purposes, trading purposes, agricultural purposes, transport purposes, and for self-employment purposes also. If a loan is required for a non-productive or speculative purpose, the banker should be very much cautious in entertaining such proposals. So if borrower invests in non-productive proposals, he is not sure that he may get income out of it. So if he doesn't get income out of it, it is very difficult for him to repay the loan taken from the bank. ಕನ್ನಡದಲ್ಲಿ ನೋಡುವುದಾದರೆ ನಾಲ್ಕನೆಯ ತತ್ವ ಸಾಲದ ಉದ್ದೇಶ. ಸಾಲದ ಉದ್ದೇಶವು ಉತ್ಪಾದಕವಾಗಿರಬೇಕು. ಇದರಿಂದ ಹಣವು ಸುರಕ್ಷಿತವಾಗಿ ಉಳಿಯುವುದಲ್ಲದೆ ಮರುಪಾವತಿಯ ಒಂದು ನಿರ್ದಿಷ್ಟ ಮೂಲವನ್ನು ಸಹ ನೀಡುತ್ತದೆ. ಸಾಲಗಳು ಈ ಕೆಳಗಿನ ಉದ್ದೇಶಕ್ಕಾಗಿ ತೆಗೆದುಕೊಳ್ಳಬಹುದಾಗಿದೆ: ಉತ್ಪಾದಕದ ಉದ್ದೇಶದಿಂದ, ವ್ಯಾಪಾರಿ ಉದ್ದೇಶದಿಂದ, ಕೃಷಿ, ಸಾರಿಗೆ, ಸ್ವಉದ್ಯೋಗ ಇತ್ಯಾದಿಗಳಿಗೆ ಸಾಲವನ್ನು ಗ್ರಾಹಕನು ಪಡೆಯಬಹುದಾಗಿದೆ. ಉತ್ಪಾದಕವಲ್ಲದ ಉದ್ದೇಶಕ್ಕಾಗಿ ಬ್ಯಾಂಕರನು ಸಾಲ ನೀಡುವ ಅಗತ್ಯವಿದ್ದರೆ
ಅಂತಹ ಪ್ರಸ್ತಾಪಗಳನ್ನು ರಂಜಿಸುವಲ್ಲಿ ಬ್ಯಾಂಕರನು ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ನಷ್ಟ ಭಯ ಹೆಚ್ಚು ಆಗುತ್ತದೆ. Now let us see the fifth principle of sound lending, that is principle of security. The security offered by a borrower for an advance is as like the insurance to the banker. As we know, insurance is a kind of business where they try to reduce our risk. It serves as a safety valve for an unforeseen emergency. So, another principle of sound lending is the security of lending. Security can be offered against loans, maybe of various types. It may be a plot of land, maybe a building, it may be a flat, insurance policies, share certificate, gold, silver, term deposits, etc. ಕನ್ನಡದಲ್ಲಿ ನೋಡಬೇಕಾದರೆ ಐದನೆಯ ತತ್ವ ಭದ್ರತೆ. ಮುಂಗಡಕ್ಕಾಗಿ ಸಾಲಗಾರನು ನೀಡುವ ಭದ್ರತೆಯು ಬ್ಯಾಂಕರಿಗೆ ಒಂದು ತರಹದ ವಿಮೆ ಅಂತ ಇರುತ್ತದೆ. ಇದು ಅನಿರೀಕ್ಷಿತ ತುರ್ತು ಪರಿಸ್ಥಿತಿಗಾಗಿ ಸುರಕ್ಷತಾ ಕವಾಟವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಸುಭದ್ರವಾದ ಸಾಲ ನೀಡುವ ಮತ್ತೊಂದು ತತ್ವವೆಂದರೆ ಸಾಲ ನೀಡುವ ಸುರಕ್ಷತೆ. ಸಾಲದ ವಿರುದ್ಧ ನೀಡುವ ಭದ್ರತೆಯು ವಿಭಿನ್ನವಾಗಿರಬಹುದು. ಇದು ಭೂಮಿ ರೂಪದಲ್ಲಿರಬಹುದು, ಕಟ್ಟಡದ ರೂಪದಲ್ಲಿರಬಹುದು, ಫ್ಲ್ಯಾಟ್ ರೂಪದಲ್ಲಿರಬಹುದು, ವಿಮಾ ಪಾಲಿಸಿಗಳ ಕಥಾವಸ್ತುವಾಗಿರಬಹುದು, ಪದ ಠೇವಣಿಗಳಾಗಿರಬಹುದು, ಶೇರ್ ಸರ್ಟಿಫಿಕೇಟ್ಗಳಾಗಿರಬಹುದು, ಬೆಳ್ಳಿ ಬಂಗಾರವಾಗಿರಬಹುದು. ಈ ರೀತಿಯ ಭದ್ರತೆಯನ್ನು ಬ್ಯಾಂಕರನ್ನು ಸಾಲ ನೀಡುವ ಪೂರ್ವದಲ್ಲಿ ತನ್ನ ಬಳಿಗೆ ಭದ್ರತೆಯಾಗಿ ಇಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ತುರ್ತು ಪರಿಸ್ಥಿತಿ ಅಥವಾ ಅನಿರೀಕ್ಷಿತ ತುರ್ತು ಪರಿಸ್ಥಿತಿಯಲ್ಲಿ ಸಾಲವನ್ನು ಪಡೆದುಕೊಂಡವನು ಸಾಲ ಮರುಪಾವತಿ ಮಾಡಲು ಆಗದೇ ಇದ್ದಾಗ ಬ್ಯಾಂಕರನು ಈ ಆಸ್ತಿಗಳನ್ನು ಹರಾಜು ಮಾಡಿ ಮಾರಾಟ ಮಾಡಿ ಆ ಬಂದ ಹಣದಿಂದ ಸಾಲವನ್ನು ಮರುಪಾವತಿ ಮಾಡಿಕೊಳ್ಳುವನು. The next principle of sound lending is source of repayment. Banker must verify the expected return, or what we call it as profit, of the project in which the borrower is investing the loan if granted to him. Banker must also verify whether the borrower can repay the loan without any default by investing in such projects. So it means banker not only grants loan, he also verifies where the borrower is investing money, whether that project can give him good results, profits, returns. It is only because if the borrower gets return for the project, he is taking money. If he is getting enough profits, he will repay the loan in a frequent intervals. ಸಾಲ ಮರುಪಾವತಿಯ ಮೂಲ, ಇದು ಆರನೆಯ ತತ್ವ. ಸಾಲಗಾರನು ಯಾವ ಯೋಜನೆಗಾಗಿ ಬ್ಯಾಂಕು ಗ್ರಾಹಕನಿಗೆ ಸಾಲ ನೀಡುತ್ತದೆಯೋ ಆ ಯೋಜನೆಯು ಫಲದಾಯಕವಾಗಿದೆಯೋ ಹೇಗೆ ಮತ್ತು ಆ ಯೋಜನೆಯಿಂದ ಗ್ರಾಹಕನಿಗೆ ತನ್ನ ಸಾಲ ಮರುಪಾವತಿ ಮಾಡಲು ಸಾಕಷ್ಟು ಹಣ ಲಭ್ಯವಾಗುವುದೋ ಹೇಗೆ ಎಂಬುದನ್ನು ಬ್ಯಾಂಕ್ ಪರಿಶೀಲಿಸಬೇಕಾಗುತ್ತದೆ. ಒಂದು ವೇಳೆ ಗ್ರಾಹಕನು ಫಲದಾಯಕವಲ್ಲದ ಪ್ರಾಜೆಕ್ಟ್ನಲ್ಲಿ ಯೋಜನೆಯಲ್ಲಿ ಹಣವನ್ನು ತೊಡಗಿಸಿಕೊಂಡರೆ ಆ ನಷ್ಟದಿಂದ ಬ್ಯಾಂಕರ್ನೂ ಕೂಡ ತನ್ನ ಸಾಲ ಮರುಪಾವತಿಯಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕೋಸ್ಕರ ಸಾಲವನ್ನು ಮನ್ನಾ ಮಾಡುವ ಸಾಲವನ್ನು ಮಂಜೂರು ಮಾಡುವ ಮುನ್ನ ಬ್ಯಾಂಕರನ್ನು ಮರುಪಾವತಿಯ ಮೂಲವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾನೆ. The seventh principle of sound lending is term of the loan. As we know, banker generally does not grant loan for very longer period of time. So banker grants loan only for a period below 30 years. He does not grant any loan above 30 years of term. Instead, they prefer to lend short
and medium and long term loans, that too within 30 years. ಸುಭದ್ರ ಸಾಲದ ಏಳನೆಯ ತತ್ವ ಸಾಲದ ಅವಧಿ. ಬ್ಯಾಂಕುಗಳು ಸಾಮಾನ್ಯವಾಗಿ ಅಲ್ಪಾವಧಿಯ ಸಾಲಗಳನ್ನು ಮಾತ್ರ ನೀಡುತ್ತವೆ. ಅದು ಸಾಮಾನ್ಯವಾಗಿ ದೀರ್ಘಾವಧಿಯ ಸಾಲಗಳನ್ನು ನೀಡುವುದಿಲ್ಲ. ಇಲ್ಲಿ ದೀರ್ಘಾವಧಿ ಎಂದರೆ ಬ್ಯಾಂಕಿನಲ್ಲಿ 30 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಸಾಲಗಳನ್ನು ಬ್ಯಾಂಕು ನೀಡುವುದಿಲ್ಲ. ಸಾಮಾನ್ಯವಾಗಿ ಅದು ನೀಡುವುದಿಲ್ಲ. ಯಾಕಂದರೆ ದೀರ್ಘಾವಧಿಯ ಸಾಲವು ಅತ್ಯಂತ ರಿಸ್ಕಿ ಎಂದು ಇಲ್ಲಿ ಪರಿಗಣನೆಗೆ ಬರುತ್ತದೆ. The eighth principle of sound lending is diversification. If the bank lends a large amount to a single industry or borrower, then the default by that customer can affect the banking industry directly. To safeguard his interest against all such risk, the banker follows the principle of diversification of risk based on the famous Maxim theory. See here, Maxim theory says, never keep all the eggs in one basket. So if we keep all our eggs in one basket, if basket falls down, we will lose all the eggs. Instead, if we keep one egg in one basket, so if we lose one basket, that is not going to affect other baskets eggs. By lending funds to different sector, a bank can save itself from the slum in some sector by way of prosperity in other. So that means the loss of one sector does not affect the other. ಕನ್ನಡದಲ್ಲಿ ನೋಡುವುದಾದರೆ ಸಾಲಗಳ ವೈವಿಧ್ಯತೆಯು ಒಂದೇ ಉದ್ಯಮ ಅಥವಾ ಸಾಲಗಾರನಿಗೆ ಬ್ಯಾಂಕು ದೊಡ್ಡ ಮೊತ್ತವನ್ನು ಸಾಲ ರೂಪದಲ್ಲಿ ನೀಡಿದರೆ ಆ ಗ್ರಾಹಕರಿಂದ ಆದಂತಹ ಡಿಫಾಲ್ಟು ಅಂದರೆ ಮರುಪಾವತಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬ್ಯಾಂಕಿಂಗ್ ಉದ್ಯಮದ ಮೇಲೆ ಅದು ನೇರವಾಗಿ ಪರಿಣಾಮವನ್ನು ಬೀರಬಹುದಾಗಿದೆ. ಅಂಥ ಎಲ್ಲ ಅಪಾಯಗಳ ವಿರುದ್ಧ ತನ್ನ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಬ್ಯಾಂಕರ್ ಪ್ರಸಿದ್ಧವಾದಂಥ ಮ್ಯಾಕ್ಸಿಮ್ ಅನ್ನುವ ಆಧಾರಿತ ಅಪಾಯಗಳನ್ನು ವೈವಿಧ್ಯೀಕರಣದ ತತ್ವವನ್ನು ಅನುಸರಿಸುತ್ತಾನೆ. ಈ ಮ್ಯಾಕ್ಸಿಮ್ ಥಿಯರಿಯಲ್ಲಿ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅಂತ ಹೇಳ್ತಾರೆ. ಅಂದರೆ ನಾವು ಎಲ್ಲ ತತ್ತಿಯನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಟರೆ ಆ ಬುಟ್ಟಿ ನಮ್ಮಿಂದ ಬಿದ್ದರೆ ಎಲ್ಲ ತತ್ತಿಗಳು ಒಡೆದು ಹೋಗುತ್ತವೆ. ಇದನ್ನು ತಪ್ಪಿಸಲು ನಾವು ಒಂದೊಂದು ತತ್ತಿಯನ್ನು ಒಂದೊಂದು ಬಾಸ್ಕೆಟ್ನಲ್ಲಿ ಇಟ್ಟರೆ ಅಥವಾ ಒಂದೊಂದು ಬುಟ್ಟಿಯಲ್ಲಿಟ್ಟರೆ ಒಂದು ಬಾಸ್ಕೆಟ್ ಏನಾದರೂ ನಮ್ಮಿಂದ ಬಿದ್ದು ಹೋದರೆ, ಒಂದು ತತ್ತಿ ಒಡೆದು ಹೋದರೆ ಇದು ಇನ್ನಿತರೆ ತತ್ತಿಗಳಿಗೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ. ವಿವಿಧ ಕ್ಷೇತ್ರಗಳಿಗೆ ಸಾಲ ನೀಡುವ ಮೂಲಕ ಬ್ಯಾಂಕ್ ಕೆಲವು ಕ್ಷೇತ್ರಗಳಲ್ಲಿನ ಕುಸಿತದಿಂದ ಇತರರಲ್ಲಿ ಸಮೃದ್ಧಿಯ ಮೂಲಕ ತನ್ನನ್ನು ತಾನು ಉಳಿಸಿಕೊಳ್ಳಬಹುದಾಗಿದೆ. ಸೊ ಅದಕ್ಕೋಸ್ಕರ ಸಾಲಗಳನ್ನು ಬ್ಯಾಂಕರು ಒಬ್ಬನಿಗೆ ಕೊಡದೆ ಒಂದೇ ಕೈಗಾರಿಕೆಗಳಿಗೆ ಅಥವಾ ಒಂದೇ ಉದ್ಯಮಕ್ಕೆ ಕೊಡದೆ ಹಲವು ಉದ್ಯಮಗಳಲ್ಲಿ ಅದು ಹಣ ಸಾಲವಾಗಿ ಕೊಡುತ್ತದೆ. ನಂಬರ್ ಲಾಸ್ಟ್ but very important principle of sound banking loan is borrower's credit eligibility. Before sanctioning, the banker must verify the borrower's credit eligibility. Such eligibility can be verified from many sources. So here banker can inquire the borrower's credit worthiness from his creditors, his previous bankers, his competitors and others. Banker has both inquiry tools, one internal as well as external. So in today's financial scenario, bank loan eligibility is decided based on the credit score of the borrower. If the credit score is good, the borrower's eligibility of getting loan increases. If the credit score is less, if it goes on decreasing,
so he will be eligible to get very less amount of loan. Sometimes if the credit score is a negative, the borrower will not get eligibility to get any loan. Loan should not be granted above the eligibility limit to the borrower. See, if a banker grants loan above the eligibility of the borrower, then again he is going to face the problem from such a borrower. So here we are concluding the principles of sound lending. ಕೊನೆಯ ತತ್ವ, ಸಾಲಗಾರನ ಪತ್ತಿನ ಅರ್ಹತೆ. ಸುಭದ್ರವಾದ ಸಾಲ ನೀಡಿಕೆಯ ತತ್ವದಲ್ಲಿ ಇದು ಕೊನೆಯದು. ಸಾಲವನ್ನು ನೀಡುವಾಗ ಬ್ಯಾಂಕು ಗ್ರಾಹಕನ ಪತ್ತಿನ ಅರ್ಹತೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಇದನ್ನು ಬ್ಯಾಂಕು ವಿವಿಧ ಮೂಲಗಳಿಂದ ತಿಳಿದುಕೊಳ್ಳಬಹುದು. ಅದು ಆ ಸಂಸ್ಥೆಯ ಸಂಬಂಧಪಟ್ಟ ವ್ಯಕ್ತಿಗಳಿಂದ, ಸಂಸ್ಥೆಗಳಿಂದ, ಆ ಸಂಸ್ಥೆಗೆ ಸಂಬಂಧಪಟ್ಟ ಬ್ಯಾಂಕಿನವರಿಂದ, ಸಾಲಿಗರಿಂದ, ಸಾಲಗಾರರಿಂದ ಹಾಗೂ ಆ ಕಂಪನಿಯ ಶೇರ್ ಹೋಲ್ಡರ್ಸ್ಗಳಿಂದನೂ ಕೂಡ ಸಾಲ ಕಂಪನಿಯ ಬಗ್ಗೆ ಅವರು ತಿಳಿದುಕೊಳ್ಳಬಹುದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಬ್ಯಾಂಕಿನ ಸಾಲಕ್ಕೆ ಯಾರಾದರೂ ಅಪ್ಲೈ ಮಾಡಿದರೆ, ಅದು ಸಂಸ್ಥೆ ಆಗಿರಬಹುದು ಅಥವಾ ವ್ಯಕ್ತಿ ಆಗಿರಬಹುದು ಅಥವಾ ಕಂಪನಿ ಆಗಿರಬಹುದು, ಬ್ಯಾಂಕರು ಆ ಅಂದರೆ ಆ ಸಾಲಗಾರನ ಕ್ರೆಡಿಟ್ ಸ್ಕೋರನ್ನು ವೆರಿಫೈ ಮಾಡುತ್ತದೆ. ಆ ಕ್ರೆಡಿಟ್ ಸ್ಕೋರು ಹೆಚ್ಚಿದ್ದರೆ ಸಾಲದ ಮಿತಿ ಹೆಚ್ಚಿರುತ್ತದೆ, ಕ್ರೆಡಿಟ್ ಲಿಮಿಟ್ ಕಡಿಮೆ ಇದ್ದರೆ ಸಾಲದ ಮಿತಿ ಕಡಿಮೆ ಇರುತ್ತದೆ. ಕ್ರೆಡಿಟ್ ಸ್ಕೋರು ನೆಗೆಟಿವ್ ಅಂದರೆ ಕಡಿಮೆ ಇದ್ದರೆ, ಅತ್ಯಂತ ಕಡಿಮೆ ಇದ್ದರೆ ಅಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಸಾಲಗಾರನು ಎಲಿಜಿಬಲ್ಲೇ ಆಗುವುದಿಲ್ಲ, ಅಂದರೆ ಅವನಿಗೆ ಸಾಲವನ್ನು ಬ್ಯಾಂಕರು ನೀಡುವುದೇ ಇಲ್ಲ. ಅವನ ಪತ್ತಿನ ಅರ್ಹತೆಗೆ ಮಿಕ್ಕಿ ಸಾಲವನ್ನು ಬ್ಯಾಂಕರನು ಮಂಜೂರು ಮಾಡಬಾರದು. ಸೊ ಒಂದು ವೇಳೆ ಬ್ಯಾಂಕರನು ಸಾಲವನ್ನು ಮಿತಿಗಿಂತ ಹೆಚ್ಚು ಮಂಜೂರು ಮಾಡಿದರೆ ಅದು ಬ್ಯಾಂಕಿಗೆ ಅತ್ಯಂತ ತೊಂದರೆಯನ್ನು ಮುಂಬರುವ ದಿನಗಳಲ್ಲಿ ನೀಡುತ್ತದೆ ಹಾಗೂ ನಷ್ಟ ಭಯವನ್ನು ಇನ್ನೂ ಹೆಚ್ಚು ಮಾಡುವಂಥ ಪ್ರಕ್ರಿಯೆ ಇಲ್ಲಿ ಆಗುತ್ತದೆ. ಅದಕ್ಕೋಸ್ಕರ ಈ 9ನೇ ತತ್ವ ಏನು ಹೇಳುತ್ತದೆ ಅಂದರೆ, ಬ್ಯಾಂಕರನು ಸಾಲವನ್ನು ನೀಡುವಾಗ ಅವನ ಮಿತಿ, ಕ್ರೆಡಿಟ್ ಸ್ಕೋರ್ ಎಲ್ಲವನ್ನು ಸವಿಸ್ತಾರವಾಗಿ ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡಬೇಕಾಗಿ ಈ 9 ತತ್ವಗಳು ನಮಗೆ ಹೇಳುತ್ತವೆ. Now let us start with our third topic of discussion for today, that is types of bank advances. See, here we have classified bank advances into 4 categories, namely number 1 bank overdraft, 2 cash credit, 3 loans. Under loans again we have 2 categories. One is secured loan, another is unsecured loan, and the fourth type of advances in the form of purchasing and discounting of bills. ಇಂದಿನ ವಿಷಯದ 3ನೆಯ ವಿಭಾಗ ಬ್ಯಾಂಕ್ ಮುಂಗಡಗಳ ಪ್ರಕಾರಗಳು. ಬ್ಯಾಂಕ್ ಮುಂಗಡಗಳ ಪ್ರಕಾರಗಳನ್ನು ನಾವು 4 ವಿಧಗಳಲ್ಲಿ ವಿಂಗಡಿಸುತ್ತೇವೆ. ಮೊದಲನೇದಾಗಿ ಅಧಿಕ ಹಣ ಸಂದಾಯ, ಅಂದರೆ ನಾವು ಬ್ಯಾಂಕ್ ಓವರ್ಡ್ರಾಫ್ಟ್ ಅಂತ ಏನಂತೀವಿ ಅದು. ನಗದು ಪತ್ತು ಅಂದರೆ ಕ್ಯಾಶ್ ಕ್ರೆಡಿಟ್. ಸಾಲಗಳು, ಇಲ್ಲಿ ಸಾಲಗಳಲ್ಲಿ ನಾವು ಮತ್ತೆ 2 ವಿಧಗಳನ್ನು ನೋಡ್ತೀವಿ. ಸುರಕ್ಷಿತವಾದ ಸಾಲ ಒಂದು ಆದರೆ ಅಸುರಕ್ಷಿತವಾದ ಸಾಲ ಇನ್ನೊಂದಾಗಿದೆ. 4ನೆಯ ಪ್ರಕಾರದ ಮುಂಗಡ ಎಂದರೆ ಹುಂಡಿಗಳ ಖರೀದಿ ಮತ್ತು ಅದರ ಸೋಡಿಕರಣ. Now let us discuss these types of advances in detail. Let's start with number 1, that is bank overdraft. An overdraft occurs when the amount withdrawn from an account exceeds the available balance. An overdraft is a very short-term credit facility provided by a banker to his current account holder with an agreed period of repayment and interest thereon. Overdraft enables a current account holder to draw money from his account above his account balance. See, here this is a very short term loan facility which the banker gives to current account holders, especially the business entities. Let us see for an example. If X Company Limited writes a check of rupees 10,000 and
X Limited's current account shows 9,000 rupees balance. If there is an agreement between X Limited and the bank on which the check is drawn of overdraft limit of 10,000, in such condition, banker sanctions the check and honors the check and pays 10,000 rupees even against 9,000 rupees account balance with X Limited. So this 1,000 rupees which is exceeding the limit, we call it as overdraft, for which banker charges a reasonable rate of interest on it. ಕನ್ನಡದಲ್ಲಿ ನಾವು ಓವರ್ ಡ್ರಾಫ್ಟನ್ನು ಅಧಿಕ ಹಣ ಸಂದಾಯ ಎಂದು ಕರಿತೇವೆ. ಅಧಿಕ ಹಣ ಸಂದಾಯ ಅಂದರೆ ಬ್ಯಾಂಕಿನ ಖಾತೆಯಲ್ಲಿ ಇರುವ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಬ್ಯಾಂಕರನು ಕೆಲವೊಂದು ಗ್ರಾಹಕರಿಗೆ ಅವನು ಈ ಫೆಸಿಲಿಟಿ, ಈ ಸೌಲಭ್ಯವನ್ನು ಕೊಡ್ತಾನೆ. ಇಲ್ಲಿ ಅಧಿಕ ಹಣ ಸಂದಾಯವು ಸಾಲ ಕೊಡುವ ಅತ್ಯಂತ ಸಾಮಾನ್ಯವಾದ ಮತ್ತು ಬಹಳ ಅನುಕೂಲಕರವಾದ ಒಂದು ಸಾಲ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಗ್ರಾಹಕನು ಬ್ಯಾಂಕಿನಲ್ಲಿನ ತನ್ನ ಖಾತೆಯಲ್ಲಿ ಜಮಾ ಇದ್ದಿದ್ದಕ್ಕಿಂತ ಹೆಚ್ಚು ಹಣವನ್ನು ಪಡೆಯುವ ಸೌಲಭ್ಯವನ್ನು ಪಡೆಯುತ್ತಾನೆ. ಇಂತಹ ಸೌಲಭ್ಯವು ವ್ಯಾಪಾರಸ್ಥರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿನ ಕರೆಂಟ್ ಅಕೌಂಟ್ ಅಂದರೆ ಚಾಲ್ತಿ ಖಾತೆಯಲ್ಲಿನ ಹಣ ಕೆಲವೊಮ್ಮೆ ಕಡಿಮೆ ಇರಬಹುದು ಹಾಗೂ ಕಂಪನಿಗಳು ಹೆಚ್ಚಿನ ಮೊತ್ತದ ಚೆಕ್ಕನ್ನು ಬರೆಯಬಹುದು. ಅಂತಹ ಸಮಯದಲ್ಲಿ ಬ್ಯಾಂಕರ್ ಮತ್ತು ಆ ಸಂಸ್ಥೆಯ ನಡುವೆ ಬ್ಯಾಂಕ್ ಓವರ್ ಡ್ರಾಫ್ಟಿನ ಒಪ್ಪಂದವಿದ್ದರೆ ಅದಕ್ಕೆ ಒಂದು ಮಿತಿಯನ್ನು ಬ್ಯಾಂಕರ್ ನೀಡಿರುತ್ತಾರೆ. ಉದಾಹರಣೆಗೆ ನೋಡುವುದಾದರೆ ಎಕ್ಸ್ ಎನ್ನುವಂಥ ಕಂಪನಿ 10,000 ರೂಪಾಯಿಯ ಒಂದು ಚೆಕ್ಕನ್ನು ಬರೆದಿರುತ್ತಾರೆ. ಆದರೆ ಎಕ್ಸ್ ಕಂಪನಿಯ ಚಾಲ್ತಿ ಖಾತೆಯಲ್ಲಿ 9,000 ರೂಪಾಯಿಗಳು ಮಾತ್ರವಿದ್ದು ಆ ಚೆಕ್ಕನ್ನು ಬ್ಯಾಂಕಿಗೆ ಕಳುಹಿಸಲಾಗಿ ಅದನ್ನು ಪೇಮೆಂಟ್ಗೋಸ್ಕರ ಬ್ಯಾಂಕಿನಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಅಂತಹ ಸಮಯದಲ್ಲಿ ಈ ಇಬ್ಬರ ನಡುವೆ ಎಕ್ಸ್ ಲಿಮಿಟೆಡ್ ಮತ್ತು ಬ್ಯಾಂಕ್ ನಡುವೆ ಒಂದು ಒಪ್ಪಂದ ಇದೆ. ಆ ಒಪ್ಪಂದಕ್ಕೆ 10,000 ಬ್ಯಾಂಕ್ ಓವರ್ಡ್ರಾಫ್ಟ್ ನೀಡುವ ಮಿತಿ ಇರುವುದರಿಂದ ಬ್ಯಾಂಕರನು ಆ 10,000 ರೂಪಾಯಿಯ ಮೌಲ್ಯದ ಚೆಕ್ಕನ್ನು ಆನರ್ ಮಾಡಿ ಆ 10,000 ರೂಪಾಯಿಯನ್ನು ನೀಡುತ್ತಾನೆ. ಬಟ್ ನಾವು ನೋಡಿದ ಹಾಗೆ ಎಕ್ಸ್ ಲಿಮಿಟೆಡಿನ ಖಾತೆಯಲ್ಲಿ 9,000 ರೂಪಾಯಿ ಮಾತ್ರ ಇದ್ದು ಆ 1,000 ರೂಪಾಯಿ ಏನಿಲ್ಲಿ ಹೆಚ್ಚಿನ ಹಣವನ್ನು ಬ್ಯಾಂಕ್ ಸಂದಾಯ ಮಾಡಿದೆಯೋ ಆ ಅಧಿಕ ಹಣ ಸಂದಾಯವನ್ನು ನಾವಿಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಈ 1,000 ರೂಪಾಯಿಗೆ ಬ್ಯಾಂಕರನು ಇಂಟ್ರೆಸ್ಟ್ ಕೂಡ ಅಂದರೆ ಬಡ್ಡಿ ಕೂಡ ಅವನು ಅಲ್ಲಿ ಎಕ್ಸ್ ಲಿಮಿಟೆಡಿಂದ ವಸೂಲನ್ನು ಮಾಡ್ತಾರೆ. Now let us see the second type of advances under banking system and which is very popular in today's business era, that is cash credit facility. Cash credit facility in generally it is written as CC. A cash credit is a short-term source of financing for a company. A cash credit is a short-term loan extended to a company by the bank. CC enables a company to withdraw money from a bank account without keeping a credit balance. The account is limited to only borrowing up to the borrowing limit. Also, interest is charged on the amount borrowed and not the borrowing limit. For example, let us continue with X Limited. If X Limited has agreed for a cash credit facility from a bank and bank has given a credit balance of 2 lakh in the name of X Limited and credited in X Limited's bank account. As per the requirements of X Limited, if X Limited draws every month 10,000, as on today's date, if X has total borrowed loan under cash credit facility is 50,000, at that point of a time banker does not levy interest up to 2 lakh. Instead he charges interest on the amount which X Limited has drawn, that is 50,000. Therefore
This has become a very popular means of advances for banker as well as helpful for businessman. ಕನ್ನಡದಲ್ಲಿ ನಾವು ನಗದು ಪತ್ತನ್ನು ಅತ್ಯಂತ ಪ್ರಾಮುಖ್ಯತೆಯುಳ್ಳ ಒಂದು ಬ್ಯಾಂಕಿನ ಸಾಲ ವ್ಯವಸ್ಥೆ ಅಂತ ಕರಿತೇವೆ. ನಗದು ಪತ್ತಿನ ವ್ಯವಸ್ಥೆಯಲ್ಲಿ ಬ್ಯಾಂಕು ತನ್ನ ಗ್ರಾಹಕನಿಗೆ ಒಂದು ನಿರ್ದಿಷ್ಟ ಮಿತಿಯವರೆಗೆ ಹಣವನ್ನು ಸಾಲವಾಗಿ ಪಡೆದುಕೊಳ್ಳಲು ಅನುಮತಿ ನೀಡುತ್ತಾನೆ. ಗ್ರಾಹಕನಿಗೆ ಮಂಜೂರು ಮಾಡಿದ ನಗದು ಪತ್ತಿನ ಮೊತ್ತವನ್ನು ಅವನ ಖಾತೆಯಲ್ಲಿ ತೋರಿಸಲಾಗುತ್ತದೆ. ಗ್ರಾಹಕನು ಎಷ್ಟು ಹಣವನ್ನು ತೆಗೆದುಕೊಳ್ಳುತ್ತಾನೋ ಅಷ್ಟೇ ಹಣದ ಮೇಲೆ ಬಡ್ಡಿಯನ್ನು ಹೇರಲಾಗುತ್ತದೆ. ಈ ನಗದು ಪತ್ತು ಎನ್ನುವುದು ಅತ್ಯಂತ ಪರಿಣಾಮಕಾರಿ ಹಾಗೂ ಅತ್ಯಂತ ಉಪಯುಕ್ತವಾದಂತಹ ಒಂದು ಸಾಲದ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯು ಬ್ಯಾಂಕ್ನಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದು ವ್ಯಾಪಾರಸ್ಥರಿಗೆ ಇದು ಅತ್ಯಂತ ಅನುಕೂಲಕರವಾಗಿದೆ. ಉದಾಹರಣೆಗೆ ತೆಗೆದುಕೊಳ್ಳಬೇಕಾದರೆ ಎಕ್ಸ್ ಎನ್ನುವಂತಹ ಕಂಪನಿಗೆ ನಗದು ಪತ್ತಿನ ಸಾಲದ ವ್ಯವಸ್ಥೆಯಲ್ಲಿ ಬ್ಯಾಂಕರನ್ನು 2 ಲಕ್ಷದ ಮಿತಿಯನ್ನು ಕೊಟ್ಟು ಆ 2 ಲಕ್ಷ ರೂಪಾಯಿಯನ್ನು ಎಕ್ಸ್ ಕಂಪನಿಯ ಖಾತೆಗೆ ಕ್ರೆಡಿಟ್ ಮಾಡಿಸಿರುತ್ತಾನೆ. ಅಂದರೆ 2 ಲಕ್ಷ ರೂಪಾಯಿ ಅವನ ಖಾತೆಯಲ್ಲಿ ಮಂಜೂರು ಮಾಡಿದಾಗಿ ತೋರಿಸಿರುತ್ತಾನೆ. ಇಲ್ಲಿ ಎಕ್ಸ್ ಕಂಪನಿಯು ಆ 2 ಲಕ್ಷದಲ್ಲಿ ಎಷ್ಟು ಹಣ ಅವರಿಗೆ ಬೇಕಾಗಿದೆಯೋ ಅಷ್ಟು ಹಣವನ್ನು ಅವರು ತೆಗೆದುಕೊಂಡರೆ ಆ ತೆಗೆದುಕೊಂಡ ಹಣದ ಮೇಲೆ ಬ್ಯಾಂಕು ಬಡ್ಡಿಯನ್ನು ಹೇರುತ್ತಾರೆ ಹೊರತು ಅವರಿಗೆ ಸ್ಯಾಂಕ್ಷನ್ ಮಾಡಿದ ಅಂದರೆ ಮಂಜೂರು ಮಾಡಿದ ಈ 2 ಲಕ್ಷ ರೂಪಾಯಿಯ ಮೇಲೆ ಯಾವುದೇ ಬಡ್ಡಿಯು ಅಥವಾ ಇಂಟ್ರೆಸ್ಟ್ ಅಂತ ನಾವೇನು ಕರಿತೀವಿ ಅದು ಇರುವುದಿಲ್ಲ. ಸೊ ಹಾಗಾಗಿ ಸಾಲಗಾರನಿಗೆ ಎಷ್ಟು ಹಣ ಬೇಕಾಗಿದೆಯೋ ಅಷ್ಟನ್ನೇ ಅವನು ಆ ಖಾತೆಯಿಂದ ಪಡೆದುಕೊಳ್ತಾನೆ. ಅಷ್ಟರ ಮೇಲೆ ಅವನು ಇಂಟ್ರೆಸ್ಟ್ ಅಂದರೆ ಬಡ್ಡಿಯನ್ನು ಕಟ್ಟುತ್ತಾನೆ. ಸೊ ಅದಕ್ಕೋಸ್ಕರ ಈ ವ್ಯವಸ್ಥೆಯು ಅತ್ಯಂತ ಪರಿಣಾಮಕಾರಿಯಾಗಿದೆ. Now let us move towards our third type of advances, that is loans. As we know, in the list we have seen loans we have classified into two. One is secured loan and another is unsecured loan. Let us see what is secured loan. Secured loan is a loan in which the borrower pledges some assets. See here, assets, for example, a car or a property, or it may be a fixed asset, it may be gold, or it may be silver, or it may be any precious thing, as collateral for the loan, which when becomes a secured debt owed to the creditor who gives the loan. The debt is thus secured against the collateral, and if the borrower defaults, the creditor takes possession of the asset used as collateral and may sell it to regain some or all the amount originally loaned to the borrower. So this is very simple. In one among the principles we have seen as security, wherein banker gives sanctions loan against security or collateral property. See, if the borrower defaults in repayment of a loan, under such conditions, under such emergencies, banker sells the assets which are being pledged as security and recovers and regains the original amount of loan loaned to the borrower. Therefore, this loan is called as security, wherein to grant loan a security purpose asset is taken by the banker. Then let us move towards our second type of loan, that is unsecured loan. So as the name only describes, unsecured means there is no security for this loan. That means banker does not take any security from the borrower to sanction the loan. So unsecured loan is a loan that is issued and supported only by the borrower's credit worthiness rather than
any type of collateral. So in this form of loan, banker believes the credit worthiness, that is repayment guarantee, is being taken by the banker. These loans are referred to as signature loans or personal loans. So these are approved without the use of property or other assets as collateral. See here, signature loan means the borrower who takes a loan from the home has to sign many and several documents of the bank, and the loan is granted based on his credit worthiness and his previous records. If the banker has such system, then only he grants unsecured loans. Otherwise, banker does not go for taking this kind of risk. ಮುಂಗಡಗಳಲ್ಲಿನ ಮೂರನೆಯ ವಿಧ ಅಂದರೆ ಸಾಲಗಳು. ನಾವು ಈಗಾಗಲೇ ನೋಡಿದ್ದೀವಿ, ಸಾಲಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ಈಗಾಗಲೇ ತಿಳಿಸಿದ್ದೇವೆ. ಅದರಲ್ಲಿ ಮೊದಲನೆಯದು ಸುರಕ್ಷಿತ ಸಾಲ. ಸುರಕ್ಷಿತ ಅನ್ನುವುದು ನಾವು ಈಗಾಗಲೇ ಸುಭದ್ರವಾದ ಸಾಲ ನೀಡಿಕೆಯ ತತ್ವದಲ್ಲಿ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಸಾಲದ ಒಂದು ವಿಭಾಗ ಇದು. ಸುರಕ್ಷಿತ ಸಾಲಗಳು ಸ್ವತ್ತುಗಳ ಆಧಾರದ ಮೇಲೆ ಬ್ಯಾಂಕರ್ ನೀಡುವ ಸಾಲಗಳೇ ಸುರಕ್ಷಿತ ಸಾಲಗಳಾಗಿವೆ. ಅಂದರೆ ಈ ಸಾಲಗಳನ್ನು ಮಂಜೂರು ಮಾಡುವ ಮೊದಲು ಬ್ಯಾಂಕರನು ಸ್ವತ್ತುಗಳನ್ನು ಆಧಾರವಾಗಿ ಇಟ್ಟುಕೊಳ್ಳುತ್ತಾನೆ. ಆ ಆಧಾರವಾಗಿ ಇಟ್ಟುಕೊಂಡ ಸ್ವತ್ತುಗಳ ಮೇಲೆ, ಆ ಆಧಾರವಾಗಿಟ್ಟುಕೊಂಡ ಸ್ವತ್ತುಗಳ ಭದ್ರತೆಯ ಮೇಲೆ ಸಾಲಗಳನ್ನು ಮಂಜೂರು ಮಾಡುತ್ತಾನೆ. ಆಧಾರವಾಗಿಟ್ಟ ಸ್ವತ್ತುಗಳ ಮೌಲ್ಯ ಸಾಲದ ಮೊತ್ತಕ್ಕಿಂತಲೂ ಅಧಿಕವಾಗಿರುತ್ತವೆ. ಸೊ ಈ ಥರ ಯಾಕೆ ಬ್ಯಾಂಕರ್ ಮಾಡ್ತಾನಂದರೆ, ಗ್ರಾಹಕನು ಸಾಲವನ್ನು ಮರುಪಾವತಿ ಮಾಡುವುದಲ್ಲಿ ತಪ್ಪಿದಲ್ಲಿ ಬ್ಯಾಂಕರನು ಅವನು ಆಧಾರವಾಗಿಟ್ಟ ಸ್ವತ್ತುಗಳನ್ನು ಮಾರಾಟ ಮಾಡಿ ತನ್ನ ಸಾಲವನ್ನು ಅವನಿಂದ ವಸೂಲಿ ಮಾಡಿಕೊಳ್ಳಬಹುದಾಗಿದೆ. ಸೊ ಅದಕ್ಕೋಸ್ಕರ ಈ ಸಾಲಗಳು ಸುರಕ್ಷಿತ ಸಾಲ ಎಂದು ಅನಿಸಿಕೊಳ್ಳುತ್ತದೆ. ಅಂದರೆ ಬ್ಯಾಂಕರಿನ ನಷ್ಟ ಭಯವನ್ನು ನಿವಾರಿಸಲು ಬ್ಯಾಂಕರನು ಯಾವಾಗಲೂ ಸುರಕ್ಷಿತ ಸಾಲವನ್ನೇ ಕೊಟ್ಟರೆ ಅವನಿಗೆ ನಷ್ಟ ಭಯ ಕಡಿಮೆ ಇರುತ್ತದೆ. ಎರಡನೇ ವಿಧ ನೋಡುವುದಾದರೆ ಅಸುರಕ್ಷಿತ. ಸೊ ಅಸುರಕ್ಷಿತ ಅಂದರೆ ಯಾವುದೇ ಸುರಕ್ಷತೆ ಬ್ಯಾಂಕರನಿಗೆ ಇಲ್ಲಿ ಇರುವುದಿಲ್ಲ ಅಂತ ಅರ್ಥ ಆಗುತ್ತದೆ. ಆದರೆ ನೋಡೋಣ. ಅಸುರಕ್ಷಿತ ಸಾಲಗಳು ಯಾವುದೇ ವಾಸ್ತವಿಕ ಸ್ವತ್ತುಗಳ ಆಧಾರವಿಲ್ಲದೆ ನೀಡುವ ಸಾಲಗಳೇ ಅಸುರಕ್ಷಿತ ಸಾಲಗಳು ಅಥವಾ ಆಧಾರರಹಿತ ಸಾಲಗಳು ಎನಿಸಿಕೊಳ್ಳುತ್ತವೆ. ಸಾಲ ಮರುಪಾವತಿ ಮಾಡಲು ಗ್ರಾಹಕನು ತಪ್ಪಿದರೆ ಅವನ ಸ್ವತ್ತುಗಳನ್ನು ಜಪ್ತಿ ಮಾಡಲು ಬ್ಯಾಂಕರ್ನಿಗೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಈ ಸಾಲವನ್ನು ಮಂಜೂರು ಮಾಡಲು ಬ್ಯಾಂಕರನು ಯಾವುದೇ ಆಸ್ತಿಯನ್ನು ಇಟ್ಕೊಂಡಿರಂಗಿಲ್ಲರಿ, ಭದ್ರತೆಗೋಸ್ಕರ ಇಟ್ಕೊಂಡಿರುವುದಿಲ್ಲ. ಹಾಗಾಗಿ ಅವನ ಸ್ವತ್ತುಗಳನ್ನು ಜಪ್ತಿ ಮಾಡಲು ಬ್ಯಾಂಕರ್ನಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಅವನ ಮೇಲೆ, ಅಂದರೆ ಯಾರು ಗ್ರಾಹಕ ಸಾಲ ಮರುಪಾವತಿ ಮಾಡುವುದಲ್ಲಿ ತಪ್ತಾನೋ ಅವನ ಮೇಲೆ ಕಾನೂನಿನ ಕ್ರಮ ಕೈಗೊಂಡು ನ್ಯಾಯಾಲಯದ ಆಜ್ಞೆಯ ಮೂಲಕ ಸಾಲವನ್ನು ಬ್ಯಾಂಕರನು ವಸೂಲಿ ಮಾಡಬಹುದಾಗಿದೆ. ಸೊ ಈ ನ್ಯಾಯಾಲಯದ ಆಜ್ಞೆಯ ಮೂಲಕ ಮಾಡುವುದು ಒಂದು ಲಾಂಗ್ ಪ್ರೊಸೆಸ್ ಆಗಿರೋದರಿಂದ ಬ್ಯಾಂಕರ್ ಏನು ಮಾಡ್ತಾನೆ ನೋಡ್ರಿ, ಯಾವತ್ತೂ ಸುರಕ್ಷಿತ ಸಾಲವನ್ನು ಕೊಡಲು ಪ್ರಿಫರ್ ಮಾಡ್ತಾನೆ. ನಂಬರ್ 4th kind of advances under banking system, that is purchasing and discounting of bills. Bank grants advances to their customers by discounting bills of exchange. The net amount after deducting the amount of interest discount from the amount the installment is credited in the account of the customer. It is very simple as, if X Limited has a bill of rupees 20,000, if it goes to bank to discount this bill, banker discounts. So for example, if the banker discounts this bill of 20,000 to 17,000 and banker gives 17,000 to X Limited, and this 20,000 which X Limited has to recover from another company, bank recovers such amount from the company in the next forthcoming days, that is on the date of bill.
Then bank recovers the full amount, but as of now, after discounting, 17,000 will be credited to customer's account. ಕನ್ನಡದಲ್ಲಿ ನೋಡುವುದಾದರೆ ಹುಂಡಿಗಳ ಖರೀದಿ ಮತ್ತು ಸೋಡಿಕರಣ ಇದು ಕೊನೆಯ ರೀತಿಯ ಅಥವಾ ಕೊನೆಯ ಅಂಶವಾಗಿದೆ. ಬ್ಯಾಂಕುಗಳು ತಮ್ಮ ಗ್ರಾಹಕರ ಹುಂಡಿಗಳನ್ನು ಕೊಂಡು ಇಲ್ಲವೇ ಸೋಡಿಕರಣ ಮಾಡಿ ಸಾಲದ ಸೌಲಭ್ಯಗಳನ್ನು ಒದಗಿಸುತ್ತವೆ. ಹುಂಡಿಯ ಮೊತ್ತದ ಮೇಲೆ ಅದರ ಅವಧಿಗನುಗುಣವಾಗಿ ನಿರ್ದಿಷ್ಟ ಬಡ್ಡಿ ದರದಂತೆ ಲೆಕ್ಕ ಮಾಡಿ ಆ ಬಡ್ಡಿಯ ಮೊತ್ತವನ್ನು ಹುಂಡಿಯ ಮೊತ್ತದಲ್ಲಿ ಕಳೆದು ನಿವ್ವಳ ಮೊತ್ತವನ್ನು ಗ್ರಾಹಕನ ಖಾತೆಗೆ ಜಮೆ ಮಾಡುತ್ತಾರೆ. ವಾಯಿದೆಯ ದಿನ ಬ್ಯಾಂಕು ಸಂಬಂಧಪಟ್ಟ ಸಾಲಗಾರನಿಂದ ಹುಂಡಿಯ ಪೂರ್ತಿ ಹಣವನ್ನು ವಸೂಲಿ ಮಾಡುತ್ತಾನೆ. ಉದಾಹರಣೆಗೆ ನೋಡುವುದಾದರೆ, ಎಕ್ಸ್ ಕಂಪನಿಯು 20,000 ರೂಪಾಯಿಯ ಒಂದು ಹುಂಡಿಯ ಅಥವಾ ಬಿಲ್ಲನ್ನು ಬ್ಯಾಂಕಿಗೆ ಕೊಟ್ಟಾಗ ಆ 20,000 ರೂಪಾಯಿಯ ಬಿಲ್ಲು ಬ್ಯಾಂಕು ಸೋಡಿಕರಣ ಮಾಡಿ ಆ ಬಿಲ್ಲನ್ನು ಖರೀದಿ ಮಾಡಿ 20,000 ರೂಪಾಯಿಯ ಬಿಲ್ಲನ್ನು ಅದರ ಅವಧಿಗೆ ಅನುಗುಣವಾಗಿ 17,000 ರೂಪಾಯಿಗೆ ಸೋಡಿಕರಣ ಮಾಡಿ ಆ 17,000 ರೂಪಾಯಿಯನ್ನು ಗ್ರಾಹಕನ ಖಾತೆಗೆ ಜಮೆ ಮಾಡುತ್ತಾರೆ. ಈ 20,000 ಮತ್ತು 17,000 ರೂಪಾಯಿಯ ನಡುವಿನ ವ್ಯತ್ಯಾಸವೇ ಸೋಡಿಕರಣ, ಅಂದರೆ ಡಿಸ್ಕೌಂಟ್, ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಏನು ಹೇಳ್ತೀವಿ, ಅದು ಬ್ಯಾಂಕಿಗೆ ಇಂಟ್ರೆಸ್ಟ್ ಹಾಗೂ ಬಡ್ಡಿ ರೂಪದಲ್ಲಿ ದೊರೆಯುತ್ತದೆ. ಸೊ ಇಲ್ಲಿ ನಾವು ಈ ವಿಡಿಯೋದಲ್ಲಿ ಸಾಲಗಳ ಬಗ್ಗೆ, ಸುಭದ್ರ ಸಾಲದ ತತ್ವಗಳ ಬಗ್ಗೆ ಹಾಗೂ ಮುಂಗಡಗಳಲ್ಲಿನ ವಿಧಗಳನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಸುರಕ್ಷಿತ ಸಾಲಗಳು ಮತ್ತು ಅಸುರಕ್ಷಿತ ಸಾಲಗಳನ್ನು ಇನ್ನೂ ಡೀಟೇಲ್ ಆಗಿ ನಾವು ಮುಂಬರುವ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲರ್ನ್ ಫ್ರಮ್ ಹೋಮ್ ಕಾಮರ್ಸ್ ಅನ್ನುವಂಥ ಚಾನಲ್ಲು ಯೂಟ್ಯೂಬ್ನಲ್ಲಿದೆ. ಆ ಚಾನಲ್ನ ಲಿಂಕು ನಾನು ನಿಮಗೆ ಕೊಟ್ಟಿರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತುವುದನ್ನು ಮರಿಬೇಡಿ. ಈ ಬೆಲ್ ಐಕನ್ ಒತ್ತುವುದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತದೆ. ಆ ನೋಟಿಫಿಕೇಷನ್ನಿಂದ ನಿಮಗೆ ನನ್ನ ಲೇಟೆಸ್ಟ್ ವಿಡಿಯೋ ಯಾವುದು ಅನ್ನುವುದನ್ನು ಈಸಿಲಿ ನೋಟಿಫಿಕೇಷನ್ನ ನಿಮಗೆ ಗೊತ್ತಾಗುತ್ತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್, ಆ್ಯಂಡ್ ಪ್ಲೀಸ್ if you like the video, please subscribe, share and press bell icon if you like the video for motivation of the person who is doing it. Thank you.